Welcome to C. Kai Chandru Sweetu Kara Coffee presented by Sri Krishna Shuddha Halli Tuppa powered by India Sweet House. ನೀವಿನ್ನೂ ನಮ್ಮ ಚಾನಲ್ ಸಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಚಾನಲ್ನ ನಿಮ್ಮ ಸ್ನೇಹಿತರಿಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಿಮಗೆ ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗಾಗಿ ಕಾಯ್ತಾ ಇರ್ತೀನಿ. ಓಕೆ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ, ಯಾಕೆ ಅಂದರೆ ನೀವು ನಮ್ಮ ವೀಡಿಯೋಗಳನ್ನ ಮೊದಲು ನೋಡಬೇಕಲ್ವಾ, ಅದಕ್ಕೆ. ಶುರು ಮಾಡೋಣ ನಮ್ಮ ನವರಾತ್ರಿ ಸ್ಪೆಷಲ್. ಇವತ್ತು 6ನೇ ದಿವಸ. 6ನೇ ದಿನ ದೇವಿ ಕಾತ್ಯಾಯಿನಿಯನ್ನ ಪೂಜೆ ಮಾಡುವಂಥ ದಿನ. ದೇವಿ ಕಾತ್ಯಾಯಿನಿಯಾಗೆ ಪೂಜೆ ಮಾಡಬೇಕು. ಇವತ್ತು ಆರೆಂಜ್ ಕೇಸರಿ ಬಣ್ಣದ ಬಟ್ಟೆಯನ್ನು ಹಾಕೋಬೇಕು. ಓಕೆ, ಆರೆಂಜ್ ಬಟ್ಟೆ ಹಾಕೋಬೇಕು. ಹಾಗೇನೆ ಒಂದು ವಿಶೇಷವಾದಂಥ ಪ್ರಸಾದವನ್ನು ಮಾಡಬೇಕು. ಆ ವಿಶೇಷವಾದ ನೈವೇದ್ಯ ಏನಪ್ಪ ಅಂದರೆ ಹುಗ್ಗಿ. ಹುಗ್ಗಿಯನ್ನು ಇವತ್ತು ಮಾಡಿ ತಾಯಿಗೆ ನೈವೇದ್ಯವನ್ನು ಕೊಡಬೇಕು. ಸೊ ಇವತ್ತಿನ ವಿಶೇಷ ಹುಗ್ಗಿ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿ ಒಂದು 2 ಕಪ್ ಅಕ್ಕಿ ಇಟ್ಕೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ ಅಷ್ಟು ಹೆಸರು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ, 1 ಕಪ್ ಅಷ್ಟು ಹಾಲು, ಒಂದು ಸ್ವಲ್ಪ ಅರಿಶಿನ, ಜೀರಿಗೆ 1 ಚಮಚ, ಮತ್ತು ಮೆಣಸು 1 ಚಮಚ, ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ. ಈಗ ಹುಗ್ಗಿ ಮಾಡಕ್ಕೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಕುಟಾಣಿ ತಗೋಬೇಕು. ಈ ಥರ ಒಂದು ಕುಟಾಣಿ ತಗೊಂಡು ಈ ಕುಟಾಣಿಗೆ 1 ಚಮಚ ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ 1 ಚಮಚ ಮೆಣಸು ಹಾಕ್ಕೊಳ್ಳೋಣ. ಇದನ್ನು ನಾವು ಕುಟಾಣಿಯಲ್ಲಿ ಕುಟ್ಕೋಬೇಕು, ತರ್ತರಿಯಾಗಿ ಕುಟ್ಕೋಬೇಕು. ಓಕೆ, ಇದು ಪಕ್ಕ ಇಟ್ಕೊಂಡ್ಬಿಡೋಣ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಈ ಕುಕ್ಕರ್ಗೆ ಒಂದು 3 ಸ್ಪೂನು ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪನ ಬಳಸೋಣ. ಚೆನ್ನಾಗಿ ಕಾಯಬೇಕು. ತುಪ್ಪ ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಇಂಗು, ಹಿಂಗೆ ಮಿಕ್ಸ್ ಆಗ್ತಿದ್ದಂಗೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸಿಡಿತಿದ್ದಂಗೆ ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿರುವಂಥ ಜೀರಿಗೆ ಮತ್ತು ಮೆಣಸು, ಇದು 1.5 ಚಮಚದಷ್ಟು ಹಾಕೋಣ. ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ನಾವು ಬೇಳೆ ಹಾಕೋಣ. ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆ 1 ಕಪ್ ಅಷ್ಟು. ಓಕೆ, ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿ 2 ಕಪ್ ಅಷ್ಟು. ಇದಕ್ಕೆ ಅರಿಶಿಣ, ಒಂದು ಅರ್ಧ ಚಮಚದಷ್ಟು ಅರಿಶಿಣ. ಈಗ ಇದಕ್ಕೆ 1 ಕಪ್ ಅಷ್ಟು ಹಾಲು, 5 ಕಪ್ ನೀರು. ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ಮೇಲೆ ಮುಚ್ಚಲಾಕಬೇಕು. ಈಗ ಇದಕ್ಕೆ ನಾವು ತೆಂಗಿನಕಾಯಿ ತುರಿ ಹಾಕ್ಬಿಡೋಣ. 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ, ಆಮೇಲೆ ಕರಿಬೇವಿನ ಸೊಪ್ಪು,
ಇದು ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕುದಿಯೋಕ್ಕೆ ಶುರು ಆಯಿತು. ಈಗ ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗಿಸ್ಬೇಕಿದು. ಒಂದೂರಲ್ಲಿ ಒಬ್ಬ ಸಾಹುಕಾರ ಇದ್ದಂತೆ. ಈ ಸಾಹುಕಾರಂಗೆ ತನ್ನ ಹತ್ರ ದುಡ್ಡಿದೆ ಅಂತ ತುಂಬ ಅಹಂಕಾರ. ಸುಮಾರು 1 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಕಾರ್ ತೊಗೊಂಡಂತೆ, ಹೊಸ ಕಾರ್ ತೊಗೊಂಡ್ಮೇಲೆ ಸ್ಪೀಡಾಗಿ ಓಡಿಸ್ತಾ ಇದ್ನಂತವ್ನು. ಏನು ಜಂಬ ಅಂದರೆ ಜಂಬ, ನನ್ನ ಹತ್ರ ಇರೋ ಕಾರ್ ಯಾರ ಹತ್ರನೂ ಇಲ್ಲ ಅಂತ. ಕೇರೇ ಮಾಡ್ತಿರಲ್ಲ, ಟ್ರಾಫಿಕ್ ರೂಲ್ಸ್ಗೂ ಕೇರ್ ಮಾಡ್ತಿರಲಿಲ್ಲ ಅಂತ, ಏನು ಬರೀ ಸ್ಪೀಡು ಅಂತ ಓಡಿಸ್ತಿದ್ದಂತೆ. ಒಂದು ರಸ್ತೆನಲ್ಲಿ ಸ್ಪೀಡಾಗಿ ಬರ್ತಾ ಇರ್ಬೇಕಾದ್ರೆ ಒಂದಿಷ್ಟು ದಪ್ಪ ಕಲ್ಲು ಬಂದು ಅವನ ಕಾರ್ಗೆ ಡಬಾರ್ ಅಂತ ಬಡೀತು. ಗಾಬರಿನಲ್ಲಿ ಕಾರ್ ನಿಲ್ಲಿಸ್ದ. ಕೆಳಗಿಳಿದು ನೋಡ್ತಾನೆ, ಅಲ್ಲೊಂದು ಚಿಕ್ಕ ಹುಡುಗ ಇದ್ದಾನೆ, ಅವನೇ ಕಲ್ಲು ಹೊಡೆದಿರೋದು. ಸ್ವಲ್ಪ ದೂರದಲ್ಲಿ ಇನ್ನೊಬ್ಬ ಹುಡುಗ ಸ್ವಲ್ಪ ದೊಡ್ಡವನು, ಅವನು ನೆಲದ ಮೇಲೆ ಬಿದ್ದಾನೆ. ಒಂದು ವೀಲ್ ಚೇರ್ ಉಲ್ಟಾ ಆಗಿದೆ. ಇದನ್ನ ನೋಡಿ ಕೋಪ ಬಂದ್ಬಿಡ್ತೀವಿ ಅವ್ನಿಗೆ, ಚಿಕ್ಕ ಹುಡುಗನ ಮೇಲೆ. ಏಯ್, ಏನೋ ಬುದ್ಧಿ ಗಿದ್ದಿ ಇದೆಯಾ ನಿನಗೆ? ನನ್ನ ಕಾರ್ಗೆ ಎಷ್ಟು 1 ಕೋಟಿ ರೂಪಾಯಿ ಕೊಟ್ಟು ತೊಗೊಂಡಿರೋ ಕಾರ್ಗೆ ಕಲ್ಲಲ್ಲಿ ಹೊಡೆದಿಯಲ್ಲ, ಏನು ನೀನು ಅಂತ ಹೊಡಿಯೋಕೆ ಹೋದಂತೆ. ಆಗ ಹುಡುಗ ಹೇಳಿದಂತೆ, ಅಣ್ಣ ದಯವಿಟ್ಟು ಹೊಡಿಬೇಡಿ, ನಾನು ಏನು ಮಾಡಬೇಕು ಗೊತ್ತಾಗಲಿಲ್ಲ. ನಮ್ಮ ಅಣ್ಣ ಅಲ್ಲಿ ವೀಲ್ ಚೇರಿಂದ ಬಿದ್ದೋಗ್ಬಿಟ್ಟ, ಅವನು ಎತ್ತಕ್ಕೆ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ, ನಂಗೆ ಭಾಳ ಎತ್ತಕ್ಕಾಗಲ್ಲ. ಯಾರಂತ ಕೇಳಿದ್ರೆ ಯಾರು ಹೆಲ್ಪ್ ಮಾಡ್ತಾಯಿಲ್ಲ, ನಿಮ್ಮ ಕಾರ್ ಬಂತಲ್ಲ ನಿಲ್ಲಿಸ್ಬೇಕು ಅಂತ ಹಿಂಗಂದೆ, ನೀವು ನೋಡಲಿಲ್ಲ, ಅದಕ್ಕೆ ಕಲ್ಲು ಹೊಡೆದ್ಬಿಟ್ಟೆ ಅಂತ ಹೇಳ್ದ. ಆಗ ಈ ಸಾಹುಕಾರನಿಗೆ ಒಂಥರ ಅನ್ನಿಸ್ಬಿಡ್ತಂತೆ. ಸೀದಾ ಹೋದ, ಆ ಹುಡುಗ ವೀಲ್ ಚೇರ್ ಸರಿ ಮಾಡಿ ಆ ಹುಡುಗನ್ನ ಎತ್ತಿ ಅದ್ರ ಮೇಲೆ ಕೂಡಿಸಿ ಅವನಿಗಾಗಿದ್ದ ಗಾಯಗಳನ್ನೆಲ್ಲ ಸ್ವಲ್ಪ ಒರೆಸ್ಬಿಟ್ಟು ಕೂಡಿಸೋದಂತೆ. ತಮ್ಮ ಚಿಕ್ಕ ಹುಡುಗ ಅವನು ತುಂಬ ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್ ಅಂದ್ಬಿಟ್ಟು ಆ ವೀಲ್ ಚೇರ್ನ ತಳ್ಕೊಂಡು ಹೋದನಂತೆ. ಅದು ನೋಡಬೇಕಾದ್ರೆ ಈ ಸಾಹುಕಾರಂಗೆ ಅನ್ನಿಸ್ತಂತೆ, ನಾನು ತುಂಬ ತಪ್ಪು ಮಾಡಿಬಿಟ್ಟೆ, ನನಗೆ ಎಷ್ಟು ಫಾಸ್ಟಾಗಿ ಹೋಗ್ತಿದೆ ಅಂದರೆ ಯಾರೋ ಕಲ್ಲು ಹೊಡೆದು ನನ್ನನ್ನು ಸ್ಲೋ ಮಾಡೋ ಲೆವೆಲ್ಗೆ ನಾನು ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ತಪ್ಪು. ಜೀವನದಲ್ಲಿ ನಾವು ಆವಾಗ ನಿಲ್ಲಬೇಕು, ಸುತ್ತಮುತ್ತ ಇರೋದನ್ನು ನೋಡಬೇಕು, ಬರೀ ಮುಂದಕ್ಕೆ ಹೋಗ್ತಾನೇ ಇರಬೇಕು ಅಂತಿದ್ರೆ ಆಗೋದಿಲ್ಲ. ಜೊತೆಗೆ ಇನ್ನೊಬ್ಬರನ್ನ ಕರ್ಕೊಂಡು ಹೋಗಬೇಕು. ನಾನು ತಪ್ಪು ಮಾಡಿದೆ ಅಂತ ಹೇಳಿ ಆ ಕಲ್ಲು ಹೊಡೆದಾಗ ಆಗಿತ್ತಲ್ಲ ಡೆಂಟು, ಆ ಡೆಂಟ್ನ ರಿಪೇರಿ ಮಾಡಿಸ್ಲಿಲ್ವಂತೆ. ಯಾಕೆ ರಿಪೇರಿ ಮಾಡಿಸ್ಲಿಲ್ಲ ಅಂದರೆ ಪ್ರತಿ ಸತಿ ಅದು ನೋಡಿದಾಗೆಲ್ಲ ತಾನು ಕಲ್ತಂಥ ಪಾಠನ ನೆನಪು ಮಾಡ್ಕೊಳ್ಳೋಕ್ಕೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ನಾವೆಲ್ಲರೂ ಕೂಡ ಈ ತಪ್ಪು ಮಾಡ್ತೀವಿ. ಯಾವುದೋ ಒಂದು ನಮ್ಮದೇ ಆದ ಲೋಕದಲ್ಲಿ ಭಾಳ ಫಾಸ್ಟಾಗಿ ಹೋಗ್ತಾ ಇರ್ತೀವಿ, ಅಕ್ಕಪಕ್ಕ ಇರೋರನ್ನ ನೋಡೋದೇ ಇಲ್ಲ, ನಮ್ಮ ಸ್ವಂತದವ್ರನ್ನ ನೋಡೋದೇ ಇಲ್ಲ, ನಾವು ಪ್ರೀತಿ ಪಾತ್ರರನ್ನ ನೋಡೋದೇ ಇಲ್ಲ. ಅವ್ರನ್ನೆಲ್ಲ ಕರ್ಕೊಂಡು ಹೋಗಬೇಕು ಅನ್ನೋ ಮನೋಭಾವವನ್ನು ಬೆಳೆಸ್ಕೋಬೇಕು. ಹಾಗಾಗಬೇಕು ಅಂದರೆ ಸ್ವಲ್ಪ ಸ್ಲೋ ಡೌನ್ ಆಗಬೇಕು ಅಲ್ವಾ? ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಇದು 3 ಸಲ ಕೂಗಿ ಆರಬೇಕು, ಅಲ್ಲಿವರೆಗೂ ಕಾಯಬೇಕು. ಓಕೆ, ಕುಕ್ಕರ್ ಕೂಲ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಕೊತ್ತಂಬರಿ ಸೊಪ್ಪು, 1 ರೌಂಡ್ ಕುದಿಸಿದ್ರೆ ಆಯ್ತು. ಇದಕ್ಕೆ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ 1-2 ಸ್ಪೂನು ಹಾಕಿ ಪರ್ಫೆಕ್ಟ್, ಅದ್ಭುತವಾದಂಥ ಹುಗ್ಗಿ ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಹುಗ್ಗಿ ಮಾಡೋದು ತುಂಬಾನೇ ಸುಲಭ ರೀ. ನೀವು ಏನ್ ಮಾಡ್ಬೇಕು ಅಂದ್ರೆ ಕುಟ್ಟನ್ಗೆ ತಗೊಂಡು ಅದರಲ್ಲಿ ಜೀರಿಗೆ, ಕಾಳ್ಮೆಣಸು 1 ಚಮಚ ಹಾಕಿ ತರಿ ಆಗೋ ತನಕ ಟಕ ಅಂತ ಕುಟ್ಟಿ ಇಡಿ. ಕುಕ್ಕರ್ ತಗೊಳ್ಳಿ, 3 ಚಮಚ ನಮ್ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪ ಹಾಕಿ ಬಿಸಿ ಆಗ್ತಾ ಇದ್ದ ಹಾಗೆ ಗಮ್ ಅನ್ನತ್ತಲ್ವಾ, ಅದಕ್ಕೆ ಇನ್ನಷ್ಟು ಘಮದ ಪರಿಮಳ ಸೇರ್ಸೋಕೆ
ಇಂಗು, ನಂತರ ಸಾಸಿವೆ ಹಾಕಿ ಸಾಸಿವೆ ಚಟ್ಪಟ ಅಂತ ಸಿಡಿತಾ ಈಗ ಟಕಟಕ ಅಂತ ಕುಟ್ಟಿಟ್ಟಿದ್ದೀರಲ್ಲ ಮೆಣಸು ಜೀರಿಗೆ, ಅದು 1.5 ಚಮಚ ಹಾಕಿ ಹುರಿಯಿರಿ. ಹೆಸರುಬೇಳೆ 1 ಕಪ್ಪು ಹಾಗೆ ಅಕ್ಕಿ 2 ಕಪ್ಪು ಹಾಕಿ ಬಾಡಿಸ್ರಿ. ಈಗ ಅರ್ಧ ಚಮಚ ಅರಿಶಿನನ್ನು ಸೇರಿಸಿ ಹುರಿರಿ. 1 ಕಪ್ ಹಾಲು 5 ಕಪ್ ನೀರ್ ಹಾಕಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡ್ರಿ. ತೆಂಗಿನಕಾಯಿ ತುರಿ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸಿ ಮಿಕ್ಸ್ ಮಾಡಿ ಕುದಿಸ್ರಿ. ಚೆನ್ನಾಗಿ ಕುದಿ ಬಂತ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚ್ರಿ. 3 ವಿಸಿಲ್ ಕೂಗಿಸ್ರಿ. ಕುಕ್ಕರ್ ಕೂಗಿ ಕೂಲ್ ಆಯ್ತಾ? ಓಕೆ ಬೆಂದು ಗಟ್ಟಿಗಾಯ್ತಾ? ಡೋಂಟ್ ವರಿ, ಸ್ವಲ್ಪ ನೀರ್ ಹಾಕಿ ಕೆದಕ್ರಿ. ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಉದುರಿಸ್ರಿ. ಮತ್ತೆ ನಮ್ಮ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಹೀಗೆ ಹುಗ್ಗಿನ ರೆಡಿ ಮಾಡಿ ಕಾತ್ಯಾಯನಿ ದೇವಿಗೆ ಭಕ್ತಿಯಿಂದ ನೈವೇದ್ಯ ಮಾಡಿ ಎಲ್ಲರೊಂದಿಗೂ ಹಂಚಿಕೊಂಡು ಸೇವಿಸೋಣ ಈ ರುಚಿಯಾದ ಹುಗ್ಗಿನ. ಇವತ್ತಿನ ಸ್ಪೆಷಲ್ ನೈವೇದ್ಯ ಹುಗ್ಗಿ. ಇದನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ. ನೋಡಿ, ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪನವರು ಒಂದು ಅದ್ಭುತವಾದ ಆಫರ್ನ ಬಿಟ್ಟಿದ್ದಾರೆ. ಏನಂದರೆ, ನೀವು ಅಂಗಡಿಗೆ ಹೋಗಿ 500 ಗ್ರಾಮಿನ ಶ್ರೀಕೃಷ್ಣ ಹಳ್ಳಿ ತುಪ್ಪನ ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಪ್ಲಾಸ್ಟಿಕ್ ಕಂಟೈನರ್, ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರು, 150 ರೂಪಾಯಿ ವರ್ತ್ ಪ್ಲಾಸ್ಟಿಕ್ ಕಂಟೈನರು ಫ್ರೀಯಾಗಿ ಸಿಗುತ್ತೆ. ಸೊ ಈ ಕೂಡಲೇ ಹೋಗಿ ಅಂಗಡಿನಲ್ಲಿ 500 ಗ್ರಾಮಿಂದು ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪನ ಪಡ್ಕೊಂಡು ಜೊತೆಗೆ ಒಂದು ಪ್ಲಾಸ್ಟಿಕ್ ಕಂಟೈನರ್ ಫ್ರೀಯಾಗಿ ತೊಗೊಂಡು ಮನೆಗೆ ಬನ್ನಿ. ಆಗ್ಬೋದಲ್ವಾ? ಈ ನವರಾತ್ರಿ ಸ್ಪೆಷಲಲ್ಲಿ ನಾವು ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಅಡುಗೆ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಸೊ ನೀವು ನವರಾತ್ರಿಗೆ ಅಂತ ಸ್ಪೆಷಲ್ ಆಗಿ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪನ ಬಳಸಿ ಒಂದು ಅಡುಗೆ ಮಾಡಿದರೆ ಆ ರೆಸಿಪಿಯನ್ನು ನಮಗೆ ಕಳಿಸಿ, ಉತ್ತಮವಾದ ರೆಸಿಪಿಗೆ ಬಹುಮಾನವನ್ನು ಕೊಡ್ತೀವಿ. ಈ ಬಹುಮಾನವನ್ನು ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪನವರು ಕೊಡ್ತಾರೆ. ನಾವು ಭೇಟಿಯಾಗೋಣ, ಒಟ್ಟಿಗೆ ಕೂತ್ಕೊಂಡು ಭೋಜನ ಮಾಡೋಣ. ಓಕೆ? ಸೊ ನೀವು ನಿಮ್ಮ ರೆಸಿಪಿನ ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಪ್ ನಂಬರ್ 9035026824. ಟೆಕ್ಸ್ಚರು ಸಖತ್ತಾಗಿ ಬಂದಿದೆ. ಪರ್ಫೆಕ್ಟ್. ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ. ಬೇಳೆ ಸಾಫ್ಟಾಗಿ ಬೆಂದ್ಬಿಟ್ಟು ಮಿಕ್ಸ್ ಆಗೋಗಿದೆ. ಅನ್ನನೂ ಮೆತ್ತಗೆ ಬೆಂದಿದೆ. ಘಮ್ಮಂತ ಇದೆ. ತುಪ್ಪದ ಘಮ ಅದ್ಭುತವಾಗಿ ಬರ್ತಾ ಇದೆ. ಜೀರಿಗೆ ಮೆಣಸಿನ ಘಮ ಘಮ್ಮಂತ ಬರ್ತಾ ಇದೆ. ಸೂಪರ್ ಆಗಿದೆ. ಸೂಪರ್.